ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಬೇಗ ಬೇಗ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಚೆಕ್ಔಟ್ ಆಗ್ತಾ ಇದೀವಿ. ಚೆಕ್ಔಟ್ ಆಗಿ ಕಾಫಿ ಕುಡ್ದು ತಿಂಡಿ ಸೀದಾ ಹೋಗ್ತಿರೋದೆ ಎಲ್ಲಿಗೆ ಕಲ್ತಿ ಅವ್ರೆ? ಫೋರ್ಟ್ ಕೊಚ್ಚಿ. ಎಲ್ಲರೂ ರೆಡಿ ಆಗೋರೆ ಮಸ್ತಾಗಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗುಡ್ ನೈಟ್ ಅಂತೆ ಸ್ಯಾಂಡಿ ಬ್ರೋ. So this is my outfit. Out of 10 rate 0. I know it well. ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆ. That's okay. ನೋಡಿ ನಮ್ಮ ಕಾವ್ಯ ಅವರು ರೆಡಿ ಆಗಿದ್ದಾರೆ. ರವಿ ಬ್ರೋ ಅಂತೂ ಫುಲ್ ರೆಡಿ, 4 ಗಂಟೆಯಿಂದ ರೆಡಿ ಆಗೋರೆ. ಎಸ್ ಗೈಸ್, ಫೋರ್ಟ್ ಕೊಚ್ಚಿ. ಇನ್ ಫೋರ್ಟ್ ಕೊಚ್ಚಿ. ಅದಕ್ಕಿಂತ ಮುಂಚೆ ಸಿಕ್ಕೋದು ಸಿಗ್ಬೋದು ಟಿಫನ್ ಅಲ್ಲಿ. ಐ ಥಿಂಕ್ ಟಿಫನ್ ಫೋಟೋಲ್ಲೇ ಮಾಡ್ತೀವಿ ಅನ್ಸುತ್ತೆ. ಹಾಗಾಗಿ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಸೀದಾ ಕಾರ್ ಕಡೆ. ಏನಂತೀರಾ ವಿನೋದಣ್ಣ? ಮಸ್ತ್ ನಿದ್ದೆನಾ? ಮಸ್ತ್ ನಿದ್ದೆ ಆಯ್ತಾ? ನಡೀತಾ ಏನ ಮತ್ತೆ ನೈಟ್ ಸ್ವಲ್ಪ ಮಲಗಿದ್ರೆ ಓಕೆ. ಮತ್ತೆ ನಾಳೆ ಡೇ ಬರ್ಬೋದು. ಹಾಂ ಗೈಸ್, ಫೈನಲಿ ಚೆಕ್ಔಟ್ ಹೋಯ್ತವ್ರೆ ತಡ್ಕೊಂಡು. ಪಾಪ ಇದೊಂದು ರೋದನೆ ಗೈಸ್ ಅವ್ರಿಗೆಲ್ಲ. ಗರ್ಲ್ಸ್ ಜೊತೆಗೆ ಬಂದರೆ ಬಾಯ್ಸ್ ಆಲ್ಮೋಸ್ಟ್ ಎಲ್ಲ ಯಾರೋ ಅವ್ರವ್ರ ಲಗೇಜ್ನ ಎತ್ಕೊಳ್ಳಲ್ಲ ಅಲ್ವಾ? ಅದಕ್ಕಂತಲೇ ಇರ್ತಾರೆ ಅಲ್ವಾ? ಅದಕ್ಕಂತಲೇ ಇರ್ತಾರೆ ಅಂತ ಅಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟೀಸ್. ಮಾರ್ನಿಂಗ್ ಮಿರ್ಚಿ ಹೊಡಿತಾ ಇದ್ದೀವಿ. ಮಾರ್ನಿಂಗ್ ವಿತೌಟ್ ಬ್ರಷ್ ಮಾಡಿದ ತಕ್ಷಣವೇ ತಿಂತಾ ಇರೋದು ಗೈಸ್ ಲಿಚ್ಚಿ. ವಿತೌಟ್ ಟಿಫನ್, ವಿತೌಟ್ ಬ್ರೇಕ್ಫಾಸ್ಟ್, ವಿತೌಟ್ ಕಾಫಿ, ವಿತೌಟ್ 1 ಗ್ಲಾಸ್ ಆಫ್ ವಾಟರ್ ಲಿಚ್ಚಿ ತಿಂತಾ ಇದ್ವಿ. ಇವಾಗ ಟೇಸ್ಟ್ ಚೇಂಜ್ ಆಗೈತೆ. ಎಷ್ಟು ಚೇಂಜ್ ಆಗಿದೆಯಾ? ನೆನ್ನೆ ಏನು ಮಾಡಿದ್ವಿ ಹೇಳಿ? ನೆನ್ನೆ ತಗೊಬಂದಿದ್ವಲ್ಲ ಅದೇ ಗೈಸ್ ಇದು ಮಸ್ತಾಗಿದೆ. ಇಲ್ಲಿರೋ ಚರ್ಚ್ ಸ್ಟ್ರೀಟ್ ಅಲ್ಲ, ಇದು 4th ಸ್ಟ್ರೀಟ್. ಏನು ಮಸ್ತಾಗಿದೆ ನೋಡಿ. ಈ ಥರ ಐಜಿನ್ ಯಾರು ಮೇಂಟೈನ್ ಮಾಡ್ತಾರೆ? ಈ ಥರ ಪ್ಲೇಸ್ಗಳೆಲ್ಲ ನಾವು ಬರೀ ಫಾರಿನ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಸೀದಾ ಕೊಚ್ಚಿ ಫೋರ್ಟ್ ನೋಡಿ ಗೈಸ್. ಇಷ್ಟು ಪ್ಲೇಸ್ ಇದೆ. ಕೇರಳ, ಕೊಚ್ಚಿನ್, ಈ ಥರ ಎಲ್ಲ ತುಂಬ ಪ್ಲೇಸಸ್ ಇದೆ ಕೇರಳದಲ್ಲಿ ನೋಡಿ. ಇದು ಕ್ರೇಜಿ. ಮಸ್ತಾಗಿದೆ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಏನಂತೀರ ಗೈಸ್, ನಿಜವಾಗ್ಲೂ ಕೊಚ್ಚಿ ಫೋಟೋ ಅಂತೂ ಮಸ್ತಾಗಿದೆ. ನೀವೇನೋ ಕೇರಳ ಸೈಡ್ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಜ್ಯೂಸ್ ಸ್ಟ್ರೀಟ್ ಅಂತ ಬರೋಕ್ಕೆ ಹೋಗ್ಬೇಡಿ. ಸೊ ಖಂಡಿತ ಬನ್ನಿ, ಪರ್ಚೇಸ್ ಮಾಡಿ. ಸೊ ಇಲ್ಲೆಲ್ಲ ಫೋಟೋ ಶೂಟ್ಗೆಲ್ಲ ಮಾಡೋಕೆ ಮಸ್ತಾಗೈತೆ. ಸೀರಿಯಸ್ ಆಗಿ ಮಸ್ತಾಗೈತೆ. ಎಲ್ಲ ಹೋಗಿ ಮುಂದೆ ಹೋಗಿ ನೋಡಿ ಗೈಸ್, ಕ್ರೇಜಿ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಹೋಗ್ಬೋದು, ಬಟ್ ನಮ್ಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಇಷ್ಟರಲ್ಲಿ ಏನಿದೆ ಅಷ್ಟನ್ನ ಪರ್ಚೇಸ್ ಮಾಡ್ಕೊಂಡು ಇನ್ನೂ 10 o'clock ಮೇಲೆ ಅಂತ ಎಲ್ಲ ಓಪನ್ ಆಗೋದು. ನಮ್ಗೆ ಟೈಮ್ ಇಲ್ಲ ಇರೋದ್ರಲ್ಲೇ. ಇವಾಗ ಇಷ್ಟೇ ಓಪನ್ ಆಗಿರೋದು. ಇಷ್ಟರಲ್ಲಿ ಏನು ಸಿಗುತ್ತೆ ಅದನ್ನ ಇಟ್ಕೊಂಡು ಲೈಕ್ ಎಲ್ಲಾದರೂ ಒಂದು ಪ್ಲೇಸಿಗೆ ಬರ್ತೀವಿ ಅಂತಂದರೆ ಮೆಮೊರೇಬಲ್ ಆಗಿರ್ಬೇಕಂತಂದರೆ ಏನಾದರೂ ಅಲ್ಲಿ ಏನಾದರೂ ತೊಗೊಂಡ್ರೇ ಅಲ್ವಾ? ತಗೊಂಡು ಸೀದಾ ಅಲಪೆಗೆ ಹೋಗೋಣ. ನೋಡೋಣ ಬನ್ನಿ ಏನು ತೊಗೊತಾ ಇದ್ದಾರೆ. ಏನು ತೊಗೊತಾ ಇದ್ದೀರಾ? ತಗೋ ಸಂಡಿ ಏನೇನಾದರೂ. ನನಗೇನು ಬೇಡಪ್ಪ, ನಾನು ಈ ಶೋಕಿ ಎಲ್ಲ ಮಾಡಲ್ಲ. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ ಹಾಕೋದು ಇಲ್ಲ. ಫೋಟೋಶೂಟ್. ಒಂದು ಡ್ರೆಸ್ಸಲ್ಲಿ ಎಷ್ಟು ಫೋಟೋ ತಗೊಳ್ಳೋದು ಸಂಡಿ? ಬೋರ್. ಅದಕ್ಕೆ ನಾವು ತಗೊಳ್ಳೋಣ. ಶರ್ಟ್ ಎತ್ಕೊಂಬ ಹೋಗು. ನಿನ್ನ ಶರ್ಟ್ ಕಾರಲ್ಲಿ ಎತ್ಕೊಂಬ ಹೋಗಂದ. ನಾನು ಚೇಂಜ್ ಮಾಡ್ಬಿಟ್ಟಿಲ್ಲ, ಒಂದೆರಡು ವಿಡಿಯೋ ಮಾಡ್ಕೊಳ್ಳೋಣ. ಅವ್ನು ಮಾತ್ರ ಶರ್ಟ್ ಚೇಂಜ್ ಮಾಡ್ಬೇಕಂತ ನಾನು ಇದರಲ್ಲೇ ಆಲ್ರೆಡಿ ಫೋಟೋ ಶೂಟ್ ಆಗಿದ್ದೆ ತಾನೇ ಸಂಡಿ? ಏನಂತೀರಾ? ಚರ್ಚ್ ಸ್ಟ್ರೀಟ್ ಸೂಪರ್. ಫುಲ್ ಕ್ಲೋಸ್ ಆಗಿದೆ ಆಲ್ರೆಡಿ, ಎಲ್ಲ ಕ್ಲೋಸ್. ಈ ಸ್ಟ್ರೀಟಲ್ಲಿ ಏನೋ ಒಂದು ಸಿಕ್ಕಿದೆ. ಏನಿದೆ ಸಂತು? ಬ್ಲ್ಯಾಕ್ ಕಾಫಿ ಇದೇನೋ ಸ್ವೀಟು ಸಕ್ಕತ್ತಾಗಿದೆ ನಿಜವಾಗ್ಲೂ. ಕೊಚ್ಚಿಯಲ್ಲಿ ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆಯಾ? ಅದನ್ನು ಚೆನ್ನಾಗಿದೆ. ಆಲೂ ಬೋಂಡ ಗೈಸ್, ಸಕ್ಕತ್ತಾಗಿದೆ ಗೈಸ್.
ನೀವು ಬಂದರೆ ಇವ್ರ ಹತ್ರ ಇಸ್ಕೊಂಡು ತಿನ್ಬಿಡಿ. ಬರ್ತಾರೆ ಕರೆಕ್ಟಾಗಿ 9 o'clock ಇಂದ ಇಲ್ಲೇ ಇರ್ತಾರಂತೆ. ಅವು ನೈಸಾ ಕಲ್ಕಿ ನೆಮ್ಮದಿಯಾಗಿ ಸ್ವಲ್ಪ ಏನಾದರೂ ತಿಂತಾ ಇದ್ದೀವಿ ಅಂದರೆ ಇವಾಗ ಹಾಯ್ ಅಂತ ಇದ್ದಾರೆ. ಹಾಯ್ ಅನಿ. ಹಾಯ್ ಹಾಯ್. ಹಾಂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇನ್ನೂ ಬೇಡವಾ? ನನಗೂ ಬೇಕು. ಕೊಚ್ಚಿ ಫೋರ್ಟ್ ಸ್ಟ್ರೀಟಿಗೆ ಬಂದರೆ ಇವ್ರು ಕಾಣಿಸ್ಕೊಂಡ್ರೆ ಇವ್ರ ಹತ್ರ ಇದು ಮಾಡಿ ಅಂತ ಹೇಳಿ. ಹಾಂ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಆಲ್ರೆಡಿ ಹೇಳ್ದೆ 9 o'clock ಹಂಗೆ ಬರ್ತಾರೆ ಅಂತ ಅಂದ್ಬಿಟ್ಟು. 9 o'clock ಹಂಗೆಲ್ಲ ಬರ್ತಾರಂತೆ ಗೈಸ್. ಬಂದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ತಿನ್ನಿ. ಸ್ಪೋರ್ಟ್ನ ಮುಗಿಸ್ಬಿಟ್ಟು ನಾವು ಇವಾಗ ಬಂದಿದ್ದೆ ಏನು ತಿನ್ನೋದಕ್ಕೆ. ಇವಾಗ ಬ್ರೇಕ್ಫಾಸ್ಟ್ ಗೈಸ್. ಇಷ್ಟೊತ್ತಿಗೆ ಟೈಮ್ ಎಷ್ಟಾಗಿದೆ ಗೊತ್ತಾ? 10:30 ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಿದ್ದೀವಿ. ಬಟ್ ಬಂದಿರೋ ಹೋಟೆಲ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾಡೋ ಹಿಡ್ಕೊಳ್ಳೋ ಹೈಜೀನ್ ಎಲ್ಲಿರಲ್ಲ ಗೈಸ್. ಕರ್ನಾಟಕ ಅಂದ್ರೇ ಹೈಜೀನ್. ಕೊಚ್ಚಿಗೆ ಬಂದು ಕೊಚ್ಚೆ ಆಗ್ಬಿಟ್ಟವ್ರೆ. ಅನ್ಸುತ್ತೆ ಮಾಡ್ಕೊಡ್ತೀನಿ ಕೊಡು. ಏನು ತಿನ್ನಕ್ಕೆ ಬಂದಿದ್ದೀರಾ? ಎಗ್ ಕರಿ. ಕರ್ನಾಟಕದಲ್ಲೇ ಸಿಗುವಂಥ ಟೇಸ್ಟ್ ಎಲ್ಲೂ ಸಿಗಲ್ಲ. ಬಿಡೋದೇ ಇಲ್ಲ. ಪರೋಟ 3 ಪರೋಟ ಫಿಶ್ ಕರಿ ಚಪಾತಿ ಯಾರು ಬೇಕು? ಫೈನಲಿ ಬ್ರೇಕ್ಫಾಸ್ಟ್ ಬಂದಿದೆ. ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ಇನ್ನೊಂದು ಬೀಚ್ ನಡುವೆ ಬಂದಿದ್ದೀವಿ. ಲಾರ್ಜೆಸ್ಟ್ ಬೀಚ್ ಗೈಸ್, ಕೇರಳದ ಲಾರ್ಜೆಸ್ಟ್ ಪೀಸ್. ಹಾಂ ಹತ್ತುತ್ತಾರೆ ಇಳಿತಾರೆ ಅಂತ. ಇದು ಫುಲ್ಲು ಒಂದೇ ಲೈನ್ ಇದೆ ಅಣ್ಣ. ಫುಲ್ ವಿನೋದಣ್ಣ, ಫುಲ್ ದೊಡ್ಡದು. ಮುಗಿತ ಕಲ್ಕಿ ನೋಡಿ ಆಯ್ತಾ? ವಿಲ್ ಗೋ ಗೈಸ್. ಅಲ್ವಾ ನೋಡಿ ಗೈಸ್. ಅಲ್ವಾ ಕಲರ್ ಅಲ್ವಾ ಗೈಸ್. ಟೇಸ್ಟ್ ಚೆನ್ನಾಗಿದೆ. ಒಂದು ಸ್ವಲ್ಪ ಈ ಕರ್ನಾಟಕದಲ್ಲಿ ಹೆಂಗೆ ಅಂತ ಸ್ವಲ್ಪ ಕೊಡಿ ತಿಂಡಿ ಇದು ಮಾಡ್ತೀವಿ ಅಂತಂದರೆ ಕೊಡ್ತಾರೆ. ಬಟ್ ಇಲ್ಲಿ ಟೇಸ್ಟ್ ನೋಡ್ತೀವಿ, ಕೊಡಿ ಅಂದರೆ ಕೊಡಲ್ಲ ಗೈಸ್. 50 ರೂಪಾಯಿದಿದೆ, 10 ರೂಪಾಯಿದಾದ್ರೂ ತಗೊಂಡು ಟೇಸ್ಟ್ ಮಾಡಬೇಕು ಗೈಸ್. ನಮ್ಮ ಕರ್ನಾಟಕದಲ್ಲಿರೋ ಕನ್ನಡಿಗರ ಥರ ಮನಸ್ಸಿಲ್ಲ ಗೈಸ್ ಇಲ್ಲಿರೋರಿಗೆ. ಬಟ್ ಅಲ್ಲ, ಇಂಡಿಯನ್ ಅನ್ನೋದೊಂದು ಬೆಂಗಳೂರು ಗೈಸ್. ಆ ಮಚ್ಚಲ್ಲಿ ನಮ್ಮ ಕಡೆ ಎಲ್ಲ ಚಿಕನ್ ಮಟನ್ ಕುಯ್ತಾರೆ. ಇವ್ರು ನೋಡಿದ್ರೆ ಇದನ್ನ ಕುಡಿತಾರೆ. ಎಲ್ಲಾದ್ರೂ ಫ್ರೆಂಡ್ಸ್ ಮಾಡ್ಕೊಳ್ಳೋದೆ ಕಲ್ಕಿ. ಪುನಿ ಟೇಸ್ಟ್ ಚೆನ್ನಾಗಿದೆಯಾ ಪುನಿ? ಬಸಂತಿಯಾ? ಸೂಪರ್. ಇವಾಗ ಮತ್ತೆ ಹೋಗ್ತಾ ಇರೋದೆ ವಾರ್ಕಲಾಗೆ. ಅಲಪೆಗೆ ಪ್ಲ್ಯಾನ್ ಇತ್ತು, ಬಟ್ ನಾನು ಅಲ್ಲಿ ಲೋಟಸ್ ನೋಡಿದೆ. ಲೋಟಸ್ ಪ್ಲೇಸ್ ಅಷ್ಟೊಂದು ಲೋಟಸ್ ಎಲ್ಲ ಇಲ್ಲ ಅಂತ, ಎಲ್ಲೋ ಒಂದೊಂದಿದೆ ಅಂತ. ಹೋಗಿ ಸುಮ್ಮನೆ ಯಾಕೆ ವೇಸ್ಟ್ ಅಂತ ಅಂದ್ಬಿಟ್ಟು ಸೀದಾ ವಾರ್ಕಲ ಹೋಗ್ತಾ ಇದ್ದೀವಿ ಗೈಸ್. ಓಕೆ, ವಿಲ್ ಮೀಟ್ ಇನ್ ವಾರ್ಕಲ. ಬೈ ಬಾಯ್. ವರ್ಕಲ ಬೀಚ್ಗೆ ಹೋಗೋ ಮಧ್ಯದಲ್ಲಿ ಫುಲ್ ಬಿಸಿಲು ಗೈಸ್. ಇಷ್ಟು ನೆನ್ನೆ ಎಸ್ಟರ್ಡೇ ಇವತ್ತೆಲ್ಲ ಫುಲ್ಲು ಮನೇಲಿ ನೆಂದ್ಕೊಂಡಿದ್ದೀವಿ. ಇವತ್ತು ನೋಡಿದ್ರೆ ಫುಲ್ ಬಿಸಿಲು ಆಯ್ತಾನೆ ಇಲ್ಲ. ಬೆಂಗಳೂರು ಬಿಸಿಲು ಬೇಕಾದ್ರೆ ತಡ್ಕೊಬೋದು, ಇಲ್ಲಿ ಬಿಸಿಲೇ ತಡ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ಅದಕ್ಕೆ ಕೂಲಾಗಿ ಏನಾದರೂ ಕೂಲ್ ಡ್ರಿಂಕ್ಸ್, ಮಿಲ್ಕ್ ಶೇಕ್ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇರ್ ಗೈಸ್ ಇಲ್ಲೆಲ್ಲ ಇಲ್ಲವೇ ಇಲ್ಲ, ಸಿಗೋದೇ ಇಲ್ಲ. ಅದೇ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ಏರಿಯಕ್ಕೆ ಒಂದು 10-12 ಇರ್ತವೆ ಅಲ್ವಾ? ನೋಡೋಣ ಬನ್ನಿ ಏನೇನು ಮಾಡ್ತಾರೆ. ಹಾಂ, ಮೊಟ್ಟೆ ಹಂಗೆ ಖಾಲಿ ಮೊಟ್ಟೆ ಕುಡಿಯೋದು. ಏನು ತಗೊತೀರಾ? ನಾಟಿ ಮೊಟ್ಟೆ ಕುಡಿಯೋಣ ಅಂತ ಬಂದಿದ್ದೀವಿ. ನಾಟಿ ಮೊಟ್ಟೆ ಗಾಯ್ಸ್ ಕುಡಿಯೋಣ ಅಂತ. ನಾಟಿ ಮೊಟ್ಟೆ ಕುಡಿತೀರಾ? ನಂಗೆ ಟೆಂಡರ್ ಕೊಕೊನಟ್ ಬೇಡ. ನಾನು ಹೇಳ್ಬಿಟ್ಟಿದ್ದೀನಿ ಯಾರು ಟೆಂಡರ್ ಕೊಕೊನಟ್ ಕುಡಿಯಕ್ಕೆ ಇಲ್ಲಿಗೆ ಬರಬೇಕಾ? ಟೆಂಡರ್ ಕೊಕೊನಟ್ 6 ಪೈನಾಪಲ್ ಒಂದು ಟೋಟಲ್ 7 ಹೇಳಿದ್ದೀನಿ. ನನಗೆ ಪೈನಾಪಲ್ ಗೈಸ್. ನೀನೇ 2 ಕುಡಿದ್ಬಿಡು. ನಾಟಿ ಮೊಟ್ಟೆ ಅಂದರೆ ಇವಾಗ ತಾನೇ ಫ್ರೆಶ್ ಆಗಿ ಇಕ್ಕಿರೋದನ್ನ ಕುಡಿಬೇಕು. ಇವಾಗ ಇಕ್ಕಿರ್ತಾರೆ ಗೊತ್ತಾ ನಾಟಿ ಮೊಟ್ಟೆ, ಅದನ್ನು ಕುಡಿಬೇಕು. ಇವಾಗ ಈ ಥರ ಎಲ್ಲ ಕುಡಿತಾರೆ ಪುನಃ. ಅದು ನಾಟಿ ಮೊಟ್ಟೆ ಪ್ಯೂರಿಟಿ ಬೇಕಾ? ತಿನ್ನಿ
ಕೊಡಿಸ್ತೀಯ ಪುಣ್ಯ? ನಾನು ಕೊಡಿಸ್ತೀನಿ. ಏನು ಅದ್ಯಾಕೋ ಅಂತ ಡ್ಯಾನ್ಸ್ ಮಾಡ್ಬೇಕು. ಏನ ಏನೋ ಒಂದು ಕೊಡಿಸ್ತೀನಿ, ಹ್ಞೂ ಅಂದ್ರೆ ಕೊಡಿಸ್ತೀನಿ. ಏನು ನೀನು ಕೊಡ್ಸಕಂದ? ಬ್ಲ್ಯಾಕ್ ಬರ್ಬನ್ ಬೇಡ, ಬ್ಲ್ಯಾಕ್ ಬೇಡ, ಬ್ರೌನ್ ಇದ್ರೆ ತಗೋ. ಇಬ್ಬರೇ ಆಗೋದು. ಹಾಕೊಂಡು ಡ್ಯಾನ್ಸ್ ಮಾಡಿದೆ ಕೊಡಿಸ್ತೀನಿ ನಾನು. ಹೇಳು. ಇದು ಹಾಕೊಂಡು ಡ್ಯಾನ್ಸ್ ಮಾಡೋದು. ಓಹೋ ಹೋ ಹೋ ಹೋ, ನೀನು ಹಾಕೊಂತ ಆಮೇಲೆ ನಾನು ಮಾಡ್ತೀನಿ. ನಾನು ನಿನ್ ಕೊಡಿಸ್ತಾ ಇರೋದು. ನೋಡಿ ಗಾಯ್ಸ್ ಹೆಂಗ್ ಹೇಳ್ತಾರೆ. ನಾನು ನಿನ್ ಕೊಡಿಸ್ತಾ ಇರೋದು. ಏನ್ ಬು? ಚೆನ್ನಾಗಿದೆ. ಬ್ಲ್ಯಾಕ್ ಬರ್ಬನ್ ವೆನಿಲಾ ಫ್ಲೇವರ್ ಮಾ. ವೆನಿಲಾ ಫ್ಲೇವರ್ ಚೆನ್ನಾಗಿದೆ ಗೈಸ್. ನಮ್ಮ ಬೆಂಗಳೂರಲ್ಲಿ ಫುಲ್ ಡಿಮಾರ್ಟ್. ಇಲ್ಲಿ ನೋಡಿದ್ರೆ ಡಿಮಾರ್ಟ್ ಒಳಗಡೆನೆ ಸ್ಟೋರ್. ಡಿಮಾರ್ಟ್ ಒಳಗಡೆನೆ ಈ ಥರ ಎಲ್ಲ ಕುತ್ಕೋಬೋದು ಗೈಸ್. ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ಇಲ್ಲ. ಡಿಮಾರ್ಟ್ ಸ್ಟೋರ್ ಒಳಗಡೆ ಎಲ್ಲ ಜಾಗನೇ ಬಿಡಲ್ಲ. ಒಳಗಡೆನೆ ಕರ್ಕೊಳ್ಳಲ್ಲ ತಾನ, ಒಳಗಡೆನೆ ಕರ್ಕೊಳ್ಳಲ್ಲ ಗೈಸ್. ಇಲ್ಲಿ ನೋಡಿ ವೆನಿಲಾ ಫ್ಲೇವರ್ ಬಂದ್ಬಿಟ್ಟೈತಪ್ಪ ಈ ಕಡೆ. ಅವ್ರು ಕೊಡು. ಅವ್ರು ಕೊಡು. ಫೋಟೋ ಸ್ನ್ಯಾಪ್ ಗೈಸ್. ಎಲ್ಲ ಸ್ನ್ಯಾಪ್ ಅವರೇ, ಎಲ್ಲರೂ ಸ್ನ್ಯಾಪ್ ಅವರೇ ಗೈಸ್. ಫೇಸ್ ವಾಶ ತಗೊಂಡವ್ರೆ ಗೈಸ್. ವರ್ಕಲ ಕಡೆ ಏನಾದರೂ ಬಂದೆ ಅಂದರೆ ಈ ಥರ ಹೋಮ್ ಸ್ಟೇನಲ್ಲಿನೇ ಸ್ಟೇ ಆಗಬೇಕು ಗೈಸ್. ಸೇಮ್ ಯಾವ ಥರ ಫೀಲ್ ಕೊಡ್ತಾ ಇದ್ದಾರೆ, ಸೇಮ್ ಸ್ವಂತ ನಮ್ಮ ಮನೆ ಥರನೇ, ಸ್ವಂತ ಮನೆ ಥರ. ಲೈಕ್ ರೆಸಾರ್ಟ್ ಗಿಸಾರ್ಟ್ಗೆಲ್ಲ ಹೋಗೋದೇ ಬೇಡ ಗೈಸ್, ಆ ಥರ ಇದೆ ಮನೆ. ಹೆಂಗಿದೆ ಅಂತ ತೋರಿಸ್ತೀನಿ ನಾವು. ಏನಂತೀರಾ ವಿನೋದ್ ಬ್ರೋ? ಚೆನ್ನಾಗಿದೆಯಾ ಹೋಮ್ ಸ್ಟೇ? ಸೇ ಗೈಸ್ ಆಂಬಿಯನ್ಸ್ ಎಲ್ಲ ಹೆಂಗಿದೆ, ಕ್ರೇಜಿ ಅಂತಲೇ ಹೇಳ್ಬೋದು. ನೋಡಿ ಒಳಗಡೆ ನೋಡಿದ್ರೆ ಕಳ್ದೋಯ್ತೀರ. ಹೆಂಗಿದೆ ಹೋಮ್ ಸ್ಟೇ ಪುನಿ ಅವರೇ? ಸಖತ್ ಪೀಸ್. ಪೀಸ್ ಅಂತೀರಾ? ಹೆಂಗಿದೆ ಸಂಡಿ ಹೋಮ್ ಸ್ಟೇ? ಹೋಮ್ ಸ್ಟೇ ಮಾತ್ರ ಮಸ್ತಾಗಿದೆ. ಸಜೆಸ್ಟ್ ಮಾಡಿ. ವರ್ಕಾಲ ಬೀಚ್ ಸೈಡ್ ಎಲ್ಲ ಬಂದರೆ ಈ ರೂಮ್ನ ಸಜೆಸ್ಟ್ ಮಾಡ್ತೀನಿ. ಬನ್ನಿ, ಬೈ ಮಾಡಿ ಆರಾಮಾಗಿ ಒಂದಿನ ಸ್ಟೇ ಆಗ್ಬಿಟ್ಟು ಗೈಸ್. ವರ್ತ್ ಅಂತ ಹೇಳ್ಬೋದು ಗೈಸ್. ಕೊಡೋ ದುಡ್ಡಿಗೆ ವರ್ತ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ನೋಡಿ. ಕೇರಳಕ್ಕೆ ಬಂದ್ಬಿಟ್ಟು ಹಂಚಿನ ಮನೇಲಿ ಇರ್ಬೇಕಂದ್ರೆ ಮಸ್ತ್. ಅದೇ ಅದು ಇದು ಲೈಕ್ AC ಗಿಸಿ ಅನ್ನೋ ಬದಲು ಈ ಥರ ರೂಮಲ್ಲೆಲ್ಲ ಇರ್ತೀರಂದ್ರೆ ಕ್ರೇಜಿ ಅಲ್ವಾ ಕಾವ್ಯ ಅವರೇ? ಏನಂತೀರಾ? ಹೋಮ್ ಸ್ಟೇ ಸೂಪರ್ ಅಂತೀರಾ? ಸೂಪರ್ ಗೈಸ್. ವೆದರ್ಗೆ, ಈ ಹೋಮ್ ಸ್ಟೇಗೆ, ಆ್ಯಂಬಿಯನ್ಸ್ ನೋಡಿದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮೇ ಬಿ ಇದು ಅವರೇ ಪೇಂಟ್ ಮಾಡಿದ್ದಾರೆ ಅನ್ಸುತ್ತೆ. ಸ್ಟಿಕ್ಕರ್ ಇನ್ನೊಂದು ಡಿಸೈನೂ ಸಖತ್ತಾಗಿದೆ. ಇವಾಗ ಬೀಚ್ ಕಡೆ ಹೋಗಬೇಕು. ಬೀಚ್ ಕಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಫೋಟೋಶೂಟ್ ಮಾಡಿಸ್ತೀನಿ. ಓಕೆ ಗೈಸ್, ಬೀಚಲ್ಲಿ ಎಲ್ಲರೂ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ ವರ್ಕಲಾ ಬೀಚ್ಗೆ. See how cute you are. Cute boy. ಚೆನ್ನಾಗಿ ಫೋಟೋಗಳು ಇಟ್ಕೊಳಕೋ ರೂಮು. We'll meet in ವರ್ಕಲಾ ಬೀಚ್. ಫೈನಲಿ ಎಲ್ಲಿದ್ದೀವಿ ಪುಣ್ಯಣ್ಣ? ಯಾವ್ದು ಬೀಚ್ ಇದು? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮರ್ತೇ ಹೋಗ್ಬಿಟ್ಟಿದ್ದೆ. ವರ್ಕಲಾ ಬೀಚ್ ಗೈಸ್. ವರ್ಕಲಾ ಬೀಚ್ ಗೈಸ್. ಫುಲ್ ಕ್ರೌಡ್ ಆಗಿದೆ. ಟೈಮ್ ಬಂದು ಇವಾಗ ಎಷ್ಟಾಗಿದೆ? ಕರೆಕ್ಟಾಗಿ 5:30 ಆಗಿದೆ ಗೈಸ್. 5:30ಗೆ ಇಷ್ಟು ಜನ ಅವ್ರು ಅಂದರೆ ಈ ಬೀಚ್ ಯಾವ ಥರ ಇರ್ಬೋದು ಅಲ್ವಾ? 5 ಮಿನಿಟ್ಸ್ ಗೈಸ್ ಹಂಗೆ ಮಾತಾಡ್ತಾ ಇರಿ, ಗೊತ್ತಾಗುತ್ತೆ. ನೋಡ್ತಾ ಇರಿ. ಕಂಗಾಲಾಗ್ಬಿಟ್ಟಿದ್ದೀವಿ. ತುಂಬ ಕ್ರೌಡ್ ಗೈಸ್. ಕ್ರೌಡ್. ಎಕ್ಸೈಟೆಡ್ ಕಲ್ಕಿ ಅವರೇ ಮಾತಾಡಿ ಬನ್ನಿ. ಕಲ್ಕಿ ಅವರೇ ಅಂದು ಬೇಜಾರು ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇವ್ರನ್ನ ಕಲ್ಕಿನ ಕಂದ ಅಂತೀನಿ. ಅವರು ಅಂತಂದಿರೋದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಬಿಟ್ಟಿದ್ದಾರೆ ಬೆಳಗ್ಗೆಯಿಂದ. ಏನು ಕಲ್ಕಿ? ಹೌದು. ಹಾಂ ಏನಂತ ಅನ್ಬೇಕು ಗೈಸ್? ಕಲ್ಕಿ, ಮಧುಸೂದನ್, ಕಂದ ಅಂತಲೇ ಕರೆಯೋದು. ಆ್ಯಕ್ಚುಲಿ ನೀವು ಕಮೆಂಟ್ ಹಾಕ್ಸ್ತಾರಾ? ಓಕೆ ಸಿಗೋಣ ಮತ್ತೆ ಬೀಚಲ್ಲಿ. ಬೀಚ್ ವೇವ್ಸ್ ಎಲ್ಲ ತೋರಿಸ್ತೀವಿ ಗೈಸ್. ಹೋಗೋ ದಾರಿ ನೋಡಿ
ಕ್ರೇಜಿ ಸ್ಯಾಂಡಿಯನ್ ಹೆಂಗಿದೆ ರೋಡ್ ಕ್ರೇಜಿ ಕ್ರೇಜಿ. ಇಷ್ಟು ಕಷ್ಟವಾಗಿರೋ ಮೆಟಲ್ನ ಇಳ್ಕೊಂಡು ಅದು ಈ ಡ್ರೆಸ್ ಕೋಡಲ್ಲಿ ಬಂದಿದ್ದೀನಿ ಗೈಸ್. ಒಬ್ಬಳೇ ಬಂದಿಲ್ಲ, ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀನಿ, ಹೆಲ್ಪ್ ತಗೊಂಡು ಬಂದಿರೋದು ಗೈಸ್. ವರ್ಕಲ್ಲಾಗಿ ಬಂದರೆ ಬರಲೇಬೇಕು ಗೈಸ್. ಪರವಾಗಿಲ್ಲ. एक ज्वाला एक आंधी फैल तू जल फाटक किले. ಅಲ್ಲಿ ಬಿಟ್ಟಿಲ್ಲ ಗೈಸ್, ಇಲ್ದಿದ್ನೆಲ್ಲ ಹತ್ಕೊಂಡು ಮತ್ತೆ ಮೇಲೆ ಬಂದಿದ್ದೀವಿ. ಮತ್ತು ಬೇರೆ ಬೀಚ್ ಇದೆ ಇಲ್ಲ 7 to 14 ಮೀಟರ್ 7 ಮೀಟರ್ಸ್ 70 ಮೀಟರ್ಸ್ 7 ಕಿಲೋಮೀಟರ್ಸ್. ಫೈನಲಿ ಬೀಚಲ್ಲಿ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಟೈಮ್ ಅನ್ನೋದಕ್ಕಿಂತ ಬೀಚ್ ಸಿಕ್ಕಿದೆ ಗಾಯ್ಸ್. ಅಲ್ಲೆಲ್ಲ ಬಿಡ್ತಾ ಇರಲಿಲ್ಲ, ಇಲ್ಲಂತೂ ಫುಲ್ ಅಲೋ ಇದೆ ಅಂತೆ, ಮಾಡ್ಕೊಳ್ಳೋಣ. ಸನ್ಸೆಟ್ ನೋಡಿ ಗಾಯ್ಸ್, ಸನ್ಸೆಟ್ ಕ್ರೇಜಿ ಕ್ರೇಜಿ ಗಾಯ್ಸ್, ಕ್ರೇಜಿ. ಓಕೆ ಗಾಯ್ಸ್, ಬೀಚ್ ಮುಗಿಸ್ಕೊಬಂದ್ಬಿಟ್ಟು ನಾವು, ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಗೈಸ್ ಬೀಚಲ್ಲಿ, ಅದಕ್ಕೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬೀಚಿಂದ ಹಂಗೆ ಬರ್ತಾ ಊಟ ತಗೊಂಡು ತಿಂದ್ಬಿಟ್ಟು ಇವಾಗ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಸ್ನಾನ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾರ್ನಿಂಗ್ಗೆ 5 o'clockಗೆ ಅಲ್ಲಿರ್ಬೇಕಂತೆ. ಅದಕ್ಕೆ ಇವಾಗೇ ಸ್ನಾನ ಮಾಡ್ಕೊಬಿಟ್ಟಿದ್ದೀವಿ ಗೈಸ್. ಸ್ನಾನ ಮಾಡಿದ್ದೀವಿ, ಊಟ ತಿಂದಿದ್ದೀವಿ, ಸರಿಯಾಗಿ ನಿದ್ದೆ ಮಾಡ್ತೀನಿ. ಮಾರ್ನಿಂಗ್ ನಿಮ್ಗೆಲ್ಲರಿಗೂ ಸಿಗ್ತೀನಿ.